4 ಜನ ಬಂದು ನಿಮ್ಮಂತವ್ರು ಬಂದು 4 ಜನ ನೋಡ್ಬೇಕು. ಅದೇ ಅಣ್ಣ ದುಡ್ಡುದು ನಾಳೆ ಬರ್ತದೆ ಗೊತ್ತಿಲ್ಲ. 4 ಜನ ಇಂತ ಬಂದು ನೋಡ್ಬೇಕು. ಎರಡಲ್ಲಿದೆ ಯಾವ್ದು ಮಗ ಅಂತ ಏನಾರು ಗೊತ್ತಾಯ್ತು? ಇದು ವಿಕ್ರಮ್ ಮಗ ಹಳೆ ಮಾವನಕೆರೆ ಮಾವನಕೆರೆ ಗುಡ್ಲು ಇವೆಲ್ಲ ನೋಡ್ತೀವಿ. ಈಗ ಮಕ್ಕದ ಮೇಲೆ ಮಾರ್ಕ್ ಇರ್ಬಾರ್ದು ಅಂತಂತಾರೆ, ಅಜ್ಞಾಮ ಬರ್ಬಾರ್ದು ಅಂತಾರೆ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಾಪೇಗೌಡ ಯೂಟ್ಯೂಬ್ ಚಾನಲ್ಗೆ ಮೊದಲನೇದಾಗಿ ಎಲ್ಲ ನನ್ನ ಅನ್ನದಾತರಿಗೂ ಸ್ವಾಗತ. ನಾನೆಲ್ಲಿದ್ದೀನಪ್ಪ ಅಂದ್ರೆ ನಿಮ್ಗೆ ಆಲ್ರೆಡಿ ತಮ್ಮನೇ ಗೊತ್ತಾಗಿರುತ್ತೆ. ನಾನಿದ್ದೀನಿ ಇವತ್ತು ಚುಂಚನಕಟ್ಟೆ ಜಾತ್ರೆಯಲ್ಲಿ. ಇವತ್ತು ಸುಮಾರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜಾತ್ರೆ ಅಂತ ತುಂಬಾ ಕೇಳ್ತಾ ಇದೆ ರೈತರಿಂದ. ಎಲ್ಲ ತಮ್ಮ ರಾಸುಗಳ ಜೊತೆ ಬಂದಿದ್ದಾರೆ. ಇವತ್ತು ರೈಟ್ ಏನು ಮತ್ತೆ ಯಾವ್ಯಾವ ರೀತಿಯಿಂದ ಬಂದಿದ್ದಾರೆ ಮತ್ತೆ ಯಾವ ರೀತಿಯಲ್ಲಿ ವ್ಯಾಪಾರಗಳು ನಡೆಯುತ್ತೆ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಹೆಬ್ಬಾಳು ಹೋಗ್ಲಿ ಮೈಸೂರು ಜಿಲ್ಲೆ. ಎಷ್ಟು ದಿನ ಆಯ್ತು ಜಾತ್ರೆ ಬಂದು ಶುಕ್ರವಾರ. ಎಷ್ಟು ವರ್ಷದಿಂದ ಕಟ್ತಿದ್ದಾರೆ ಬೀಜದವರಿಗಳನ್ನ? ನಮ್ ತಲೆಯಿಂದ ನಿಮ್ ತಂದೆಯವ್ರು ಏನಾರು ಕೂಡ್ತವ್ರಿ. ಈಗ ನೀವು ಈಗ ಎಷ್ಟೆಲ್ಲ ಇದೆ ಇದು ಹೋಳಿ? ಎರಡಲ್ಲ ಇದೆ. ಯಾವ್ದು ಮಗ ಅಂತ ಏನಾರು ಗೊತ್ತಾಯ್ತು? ಇದು ವಿಕ್ರಮ್ ಮಗ ಹಳೆ ಮಾವನಕೆರೆ ಗುಡ್ಲು. ವಿಕ್ರಮ್ ಮಗ ಬಸ್ತಿವರಿ ಮೊಮ್ಮಗ. ಈಗ ನಿಮ್ಮನೆ ಬಂದು ಎಷ್ಟು ದಿನ ಆಯ್ತು? ನಮ್ಮ ಮನೆಗೆ ಬಂದು 1.5 ವರ್ಷ. ನೀವು ಎಷ್ಟು ತಗೊಂಡಿರಿ ಇದನ್ನ? 1.30. ಈಗ ಏನ್ ರೇಟ್ ಇದೆ? 2 ಇಟ್ಟಿದ್ದೀರಾ ಮರಕ್ಕೆ? ಇದು ಕ್ರಾಸಿಂಗ್ ಎಲ್ಲಾರು ಬಿಡ್ತಿದ್ದೀರಾ? ಕ್ರಾಸಿಂಗ್ ಬಿಡ್ತಾ ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ ಒಂದು ಕ್ರಾಸಿಂಗ್ ಬಿಡಕ್ಕೆ? 400 ರೂಪಾಯಿ ಮಾಡಿ. 400 ರೂಪಾಯಿ. ಮನೆ ಹತ್ರ ಯಾವಾಗ್ಲೂ ಇರುತ್ತಾ? ದನಗಳು ಬರ್ತಿದ್ದೀರಾ? ಯಾವಾಗ? ನಿಮ್ಮ ನಂಬರ್ ಹೇಳಿ. 8095464679. ಎಷ್ಟಲ್ಲ? 2 ಹಿಂದೆ ಮೇಡಮ್, ಸ್ವಲ್ಪ ಹಿಂದೆ. ಎಷ್ಟು ವರ್ಷದಿಂದ ಕಟ್ತಿದ್ದೀರಾ ಕರುಗಳನ್ನ? ನಾವು ನಮ್ಮ ತಾತ ಕಾಲದಿಂದ ಕಟ್ತೇವೆ. ನಿಮ್ ತಾತನ ಕಾಲದಿಂದ. ಈಗ ನಿಮ್ಮ ಅಪ್ಪ ಅವ್ರು ಕಟ್ಕೊಂಡಿದ್ದೀರಾ, ಈಗ ನೀವು ಕಟ್ತಾ ಇದ್ದೀರಾ? ಏನ್ ರೇಟ್ ಹೇಳ್ತಿದ್ದೀರಾ? ನಾವು 2.30 ಹೇಳ್ತಾ ಇದ್ದೀವಿ. 2.30. ಎಲ್ಲಿ ಗಂಟೆ ನಮ್ಮ ಇದಕ್ಕೆ 2 ಗಂಟೆ ಬೇಕು ಕೊಡ್ತೇವೆ. 2 ಗಂಟೆ ಬಂದು ನೋಡ್ತಿದ್ದಾರೆ. ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ? ಹಾವೇರಿ, ಕೋಲಾರ, ಮಳವಳ್ಳಿ. ಯಾವ್ಯಾವ ಜಾತ್ರೆ ಹೋಗ್ತೀರಾ ದನ ತೆಗಿಬೇಕು ಅಂತ? ನಾವು ಚುಂಚನಕಟ್ಟೆ, ರಾಮನಾಥಪುರ ರಾಮನಾಥಪುರ ಮುರ್ತಿಕೆರೆ, ಐನಗುಡಿ ಎಲ್ಲ ಜಾತ್ರೆಗೆ ಹೋಗ್ತೀರಾ? ಒಳ್ಳೊಳ್ಳೆ ಕರುಗಳು ಸಿಕ್ತಿದೆ ನಿಮ್ಗೆ? ಸಿಕ್ತಿದೆ. ಈಗ ಒಂದು ಕರುನ ನೋಡಿದ್ರೆ ರೇಟ್ ಯಾವ ರೀತಿ ಹೇಳ್ತಾ ಬರ್ತೀರಾ ನೀವು? ಅದಕ್ಕೆ ಜಾತಿ ಮೇಲೆ ಹೇಳ್ತಾರೆ. ಜಾತಿ ಏನೇನ್ ನೋಡ್ತೀರಾ ನೀವು? ಒಂದ್ ಕರು ತಗೋಬೇಕು, ಕಾಲು ಕೈ ನೋಡಿದ್ರೆ ಗೊತ್ತಾಯ್ತಾವು ಯಾವ್ದು ಏನು ಅಂತ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ವೇ? ವ್ಯತ್ಯಾಸ ಗೊತ್ತಾಯ್ತು. ಸುಳಿ ಅಂತಂತಾರೆ. ಯಾವ್ಯಾವ ಸುಳಿ ನೋಡ್ತೀರಾ? ಸುಳಿ ಅಂತ ಅಂತಾರಲ್ಲ, ಪಾತ ಸುಳಿ, ಕಲ್ ಸುಳಿ, ಮುಕ್ಕಡ್ ಸುಳಿ, ಪರಕ್ ಸುಳಿ, ಬೇಡಿಕೆ ಸುಳಿ ಇವೆಲ್ಲ ನೋಡ್ತೀವಿ. ಈಗ ಮಕ್ಕದ ಮೇಲೆ ಮಾರ್ಕ್ ಇರ್ಬಾರ್ದು ಅಂತಂತಾರೆ, ಅಜ್ಞಾಮ ಬರ್ಬಾರ್ದು ಅಂತಾರೆ. ಏನಿಲ್ಲ, ನಾವಿದ್ರೆ ಏನ್ ತಪ್ಪೇನಿಲ್ಲ. ಈಗ ಇಲ್ಲಿಂದ ತಗೊಂಡೋದ್ಮೇಲೆ ಈಗ ನೀವು ಬೇರೆ ಕಡೆಯಿಂದ ತಂದಿರ್ತೀರಾ, ನಿಮ್ಮ ವೆದರ್ಗೆ ಯಾವ ರೀತಿ ಅದು, ನಿಮ್ಮ ಹವಾಮಾನಕ್ಕೆ ಯಾವ ರೀತಿ ಅಡ್ಜಸ್ಟ್ ಆಗಿದೆ? ಬಸಪ್ಪ ಎಲ್ಲಿ ವರ್ಷ ಅಷ್ಟ ಆಯ್ತಾರೆ ಬೇಯಿಸ್ದಂಗ. ನಾವು ಈಗ ಮಾಡಿ ಬೇಯಿಸ್ತವ್ರು ಏನು ಇಲ್ಲ. ಈಗ ಆಲ್ರೆಡಿ ನಿಮ್ಮ ಹತ್ರ ಮನೇಲಿ ಇದೆಯಾ? ಈಗ ಮತ್ತೆ ತಗೋಬೇಕು ಅಂತ ಬಂದಿದ್ದೀರಾ? ಆಯ್ತು, ಒಳ್ಳೇದಲ್ಲಿ. ನಿಮ್ ಮಕ್ಳ ಕಾಲಕ್ಕೂ ಬೆಳೆಸಿ ಗಳ್ಳಿಗಾರ ಅಂತ ನಿಲ್ಲಿಸ್ಬೇಡಿ ಯಾವತ್ತುವೆ. ನಿಮ್ ಕಾಲಕ್ಕೆ ಕಟ್ಟಿದೀರಾ, ನಿಮ್ ಮಕ್ಳ ಕಾಲಕ್ಕೂ ಬೆಳಿಲಿ ಅಂತ ಕೇಳ್ತಿದೀವಿ. ಅಲ್ಲೇ ನಿಂತ್ಕೊಳ್ಳೋಣ ಮಧ್ಯದಲ್ಲಿ. ಹಿಂದೆ ಬಲ್ಲ 2 ಕಾಣ. ನಾವು ಶುಕ್ರವಾರ ಸಾಯಂಕಾಲ ಒಂದು 4 ಗಂಟೆಗೆ ಬಂದ. 4 ಗಂಟೆಯಿಂದ ಮತ್ತೆ ಎಲ್ಲ ಅನುಕೂಲಗಳು ಮಾಡ್ಕೊಟ್ಟಿದ್ದೀರಾ? ಕರೆಂಟ್ ಆಗಿರ್ಲಿ, ನೀರಾಗಿರ್ಲಿ ಎಲ್ಲ ಅನುಕೂಲಗಳು ಮಾಡವ್ರೆ. ಇವಾಗ ಇಷ್ಟು ವರ್ಷ ಇರ್ಲಿಲ್ಲ, ಇವತ್ತು ಮಾಡವ್ರ. ಈ ವರ್ಷ. ಈಗ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ದನಗಳು ಎಷ್ಟಿದೆ? ದನಗಳು ಚೆನ್ನಾಗಿ ಸೇರಿದಾವೆ. ಈ ವರ್ಷಕ್ಕೆ ವ್ಯಾಪಾರ ಇಲ್ಲ ಅಂದ್ರೆ ದನಗಳು ಈಗ ಸೋಕಿ ದನಗಳಾಗಿರ್ಬೋದು, ಇದು ಮಾರಾಟ ಗಿಟ್ಟಿರೋ ದನಗಳಾಗ್ಬೋದು, ಎಲ್ಲ ಬಂದಿದಾವ. ಈಗ ನೀವು ಎಷ್ಟು ವರ್ಷದಿಂದ ಓರಿಗಳನ್ನ ಕಟ್ಕೊ ಬರ್ತಿದ್ದೀರಾ? ನಾವು ಸುಮಾರು 40-50 ವರ್ಷದಿಂದ ಕಟ್ತಾ ಇದೀವಿ. ನಿಮ್ ತಂದೆಯವ್ರ ಕಾಲದಿಂದ ನಿಮ್ ತಂದೆಯವ್ರ ಏನಾದ್ರು ಕಟ್ಟಿದ್ರಾ? ನಮ್ಮ ತಂದೆ ಕಟ್ಕೊ ಬಂದಿರೋದು ನಾವು ಅವ್ರಿಂದ ಮುಂದುವರಿಸ್ತಾ ಇದ್ದೀರಾ ನೀವು? ಈಗ ಎಷ್ಟು ವರ್ಷ ಆಯ್ತಾ ಮತ್ತೆ ನೀವು ಓರಿ ಕಟ್ಟಕ್ಕಿರ್ದಿ? ಅದೇ ಹೇಳಿದ್ವಲ್ಲ, ನಮ್ಮ ತಾತರ ಕಾಲದಿಂದ ಕಟ್ತಾ ಇದ್ರು, ನಾವು ಮಾಮೂಲಿ ನೆಟ್ಕೊಂಡ್ ಬರ್ತಾ ಇದೀವಿ. ನೀವು ಒಂದ್ ಓರಿ ತಂದಾಗ, ಮೊದಲನೇ ಸರಿ ತಂದಾಗ ಏನ್ ರೈಟ್ ಕೊಟ್ಬಿಟ್ಟಾಗ ಬಂದಿದ್ರಿ? ಅವಾಗೆಲ್ಲ 4,000-5,000 ತಂದು ಸಿಕ್ಕಿದಂತ ಓರಿ. ಈಗ ಇವತ್ತೇ ಇದ್ರ ರೇಟ್ ಏನ್ ಹೇಳ್ತಿದ್ದೀರಾ ನೀವು? ರೇಟ್ ಇದು 4 ಲಕ್ಷ ನಾವೇ ತಂದಿದ್ದೀವಿ. 4 ಲಕ್ಷಕ್ಕೆ. ಈಗ ಕ್ರಾಸಿಂಗ್ ಎಲ್ಲ ಬಿಡ್ತಾ ಇದೀರಾ? ಏನ್ ಚಾರ್ಜ್ ಮಾಡ್ತಿದ್ದೀರಾ ಕ್ರಾಸಿಂಗ್ ಬಿಡಕ್ಕೆ? 500. ಯಾವ್ರು ನಿಮ್ದು? ಯಾವ್ರಿಂದ ಬಂದಿದ್ದೀರಾ? ನಾವು ಹಳೆ ಮಾವನಕೆರೆ. ಕೇರ್ಪೇಟೆ ತಾಲೂಕು. ನಿಮ್ ನಂಬರ್ ಹೇಳ್ಬೋದಾ? ಹೇಳಿ ನಂಬರ್. 96 11 07 29 26.
ಈಗ ಟೋಟಲ್ ಎಷ್ಟು ಊರಿಗಳಿದೆ ನಿಮ್ಮ ಹತ್ರ? ನಮ್ಮ ಹತ್ರ 4 ಇದಾವೆ. ಆಯಾಸ ಭಾವ ಯಾವಿಲ್ಲ, ಮೇಂಟೆನೆನ್ಸ್ ಎಲ್ಲ ಖರ್ಚಲ್ಲಿ ಯಾವ ರೀತಿ ನೋಡ್ಕೊತಿದ್ದೀರಾ? ಮಾಮೂಲಿ ತಮ್ಮ ಈಗ ಜಮೀನು ಎಲ್ಲ ಇಂಪ್ರೂವ್ ಆಗಿರೋದಕ್ಕೆ ನೋಡ್ಕೊತಾ ಇದೀವಿ, ನೋಡ್ಕೊಳಕ್ ಆಗಲ್ಲ. ಬಸಪ್ಪನ ಸೇವೆ ಮಾಡ್ತಿದ್ರೆ ಏನ್ ಅನ್ಸ್ತಿದೆ? ಮನೇಲಿ ಇನ್ನೂ ದೊಡ್ಡವ್ರಿ ಇನ್ನೂ ಒಂದ್ ದೊಡ್ಡವ್ರು ಇದೆಯಾ? ತಗೊಬರ್ಬೇಕಾನೆ ಮತ್ತೆ ಜಾತ್ರೆ ಬಂದ್ಮೇಲೆ? ಯಾವ್ದು ಬಾರಿ ರಾಶ್ ಮಾಡ್ತಾರೆ ಜನಗಳೆಲ್ಲ ಇದು ಅಂದ್ಬಿಟ್ಟು ಅಲ್ಲೇ ಬಿಟ್ಟಿದೀವಿ. ಈಗ ಬೆಳಿಗ್ಗೆ ಈಗ ಏನೇನ್ ಕೊಡ್ತಿದ್ದೀರಾ ಊರಿಗೆ ನೀವು? ಪ್ರತಿಯೊಂದ್ ತಿಂಡಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಹಾಲು ಮೊಟ್ಟೆ ಆ ರೀತಿ ಇಲ್ಲೇನ್ ಕೊಡಲ್ಲ, ಮನೆ ಕೊಡ್ತಿದ್ದೀರಾ? ಥ್ಯಾಂಕ್ಸ್ ಅಣ್ಣ. ಹಾಯ್ ಹೌದಾ? ಯಾವಣ್ಣ ವ್ಯಾಪಾರ ಮಾಡ್ತಾರ? ನಂತ ಇಲ್ಲಿ ವ್ಯಾಪಾರನ ಮಾಡ್ತಿದ್ದಾರೆ ಎತ್ಕೊಳ್ಗೆ ಆಗ್ಲಿ. ವ್ಯಾಪಾರ ಯಾವ ರೀತಿ ನಡೀತಿ ಅಂತ ವ್ಯಾಪಾರನ ತೋರಿಸ್ತೀನಿ ಬನ್ನಿ. ಹೆಂಗೇನು ಆ ಕಡೆ ನಿಂತಿಲ್ಲ ಇದೆ ಗಟ್ಟಿ ಇದೆಯಾ? ಮಾತಾಡಕೂಡ್ದು ರಾಕೆ ಇನ್ನೊಂದ್ ಮಾತಾಡಕೂಡ್ದು. ಅಲ್ಲಿ ಹೆಂಗಾಯ್ತದೆ? ಅಲ್ಲಿ ಏನಿಲ್ಲ, ಇನ್ ಮಾತು ಎತ್ತೆ ಬೇಡ. ಇನ್ನೊಂದು ಹೆಂಗೈತೆ ಇದ್ ಮೇಲೆ ಇದ್ರ ಇದು ಇದು ಇದ್ರ ಮೇಲ ಇಲ್ಲ ಯಾವನ್ ಹೇಳ್ತಾರ ಮಾಮೂಲಿ ಇದು ಇದ್ರ ಮೇಲೆ ಅಂತೆ ಬಿಡು. ಒಂದ್ ಲೆಕ್ಕ ಬಾಕಿ ಕೊಡ್ತೇವೆ. ಏನ್ ಮಾತಾಡ್ಬೇಡ ಬಿಡಪ್ಪ. ಇದೇನು ಎಷ್ಟು ಮಾಡಿ ಸುಳ್ಳಿ ಸುದ್ದಿ ಸುಳ್ಳಿ ಸುದ್ದಿ ತೋರ್ಸ್ಕೊಳ್ಳಿ, ನಾನು ಆಮೇಲೆ ದುಡ್ಡು ಬರ ತಗೊಂಡೋಡಲ್ಲ ಸುಳ್ಳಿ ಸುದ್ದ. ಒಂದು ಗಂಟೆ ಆಗತ್ತೆ ಕಣ. ಇಲ್ಲ 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 ಅಣ್ಣ ಬನ್ನಿ. ಅವರಿಂದ ಬಂದಿದ್ದೀರಾ? ನಾವು ಪಾಂಡವಪುರ ತಾಲೂಕು, ಮಂಡ್ಯ ಜಿಲ್ಲೆ, ಬನ್ನಂಗಡಿ. ನಮ್ಮ ಪಕ್ಕದೂರವರು. ಅವರು ನಾವು ಕಟೇರಿ. ಎಷ್ಟು ವರ್ಷದಿಂದ ಕಟ್ಟಿದ್ದೀರಾ ಊರಿಗಳನ್ನ? ನಮ್ಮ ಅಪ್ಪ, ಅವ್ರ ಅಪ್ಪ, ನಾವು ಯಾವತ್ ಬಂದಿರಿ ಜಾತ್ರೆಗೆ? ಮೊನ್ನೆ ಬಂದಿರೋ ಶುಕ್ರವಾರ. ಈಗ ಕರೆಂಟ್ ಅನುಕೂಲ ಮತ್ತೆ ನೀರಿನ ಅನುಕೂಲ ಎಲ್ಲ ಮಾಡ್ಕೊಟ್ಟಿದಾರ? ಏನೋ ಇವತ್ತಿಗೆ ಸಾಕು. ಯಾವ ಜಾತ್ರೆಗೆ ಹೋಗ್ತೀರಾ? ನಾವು ಹೇಮಗಿರಿ, ಚುಂಚನಕಟ್ಟೆ, ಮತ್ತೆ ನಮ್ ಬೇಬಿ ಬಿಡಿ ಹೇಳಂಗೆಲ್ಲ ಪಕ್ಕದವ್ರು ಮಾಡ್ತೀವಿ. ನೋಡಿಕ್ ಹೋಗ್ಬೇಕು ಅಂದ್ರೆ ಎಲ್ಲಾ ಜಾತ್ರೆ ಹೋಗ್ತೀವಿ. ಎಲ್ಲಾ ಜಾತ್ರೆಗೆ ಗುಡಿ ಮಾಗಡಿ ಎಲ್ಲ ಹೋಗ್ತೀವಿ. ಮತ್ತೆ ಎಷ್ಟು ಊರುಗಳು ತಂದಿದ್ದೀರಿ ಇವತ್ತು ಜಾತ್ರೆಗೆ? ಎಷ್ಟು ನಮ್ದು ಒಂದೇ ಇರೋದು. ಮನೆ ಹತ್ರ ಒಂದೈತೆ. ಮನೆ ಹತ್ರ ಬಿತ್ತನೆ ಕ್ರಾಸಿಂಗ್ ಬಿಡ್ತಾ ಬಸ್ತಿ ಬಲರಾಮ ಮಗನೇ. ರೇಟ್ ಏನ್ ಹೇಳ್ತಿದ್ದೀರಾ? ರೈಟ್ 2 ಹೊತ್ತು ಹೇಳ್ತಾರೆ. 2 ಹೊತ್ತು. ಮತ್ತೆ ಕ್ರಾಸಿಂಗ್ ಎಲ್ಲ ಬಿಡ್ತಿದ್ದೀರಾ? ಒಂದ್ 20-25 ದಿವಸ ಬಿಡ್ತೀವಿ. 25 ದಿವಸ. ಕ್ರಾಸಿಂಗ್ ಏನ್ ಚಾರ್ಜ್ ಮಾಡ್ತಿದ್ದೀರಾ? 500 ರೂಪಾಯಿ. ಆಯ್ತು ಅಣ್ಣ, ಒಳ್ಳೇದಾಗ್ಲಿ. ಇದೇ ರೀತಿ ಮುಂದೆ ಬರೋ ಯುವಕರುಗಳಿಗೂ ದಾರಿದೀಪ ಆಗ್ಲಿ, ಹಳ್ಳಿಕಾರ ಅನ್ನೋದು ಬೆಳ್ತಾ ಹೋಗ್ಲಿ. ನೋಡ್ರಿ ಬನ್ನಿ ಮುಂದಿಗೆ. ಅಯ್ಯೋ ನೀವು ಮಾತಾಡ್ಬೇಕು ಮಗಾಲ. ಸರಿ ಅಣ್ಣ, ಆಯ್ತು. ಜಾತ್ರೆಗೆ ನಾವು ಬಿಳಿಕೆರೆ ಹತ್ರ ಹಳೆ ಬಿಡೋರು. ಬಿಳಿಕೆರೆ ಹತ್ರ ಹಳೆ ಬಿಡು. ಎಷ್ಟು ವರ್ಷದಿಂದ ಕಟ್ತಿದ್ದೀರಾ ಜಾತ್ರೆಗೆ ನೀವು? ನಮ್ಮ ತಾತನ ಕಾಲದಿಂದ. ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ನಾವು ಚುಂಚನಕಟ್ಟೆ, ಹೇಮಗಿರಿ, ಮುಡ್ತಾರೆ, ಬೇಬಿ 4 ಜಾತ್ರೆ ಮಾಡ್ತೀವಿ. 4 ಜಾತ್ರೆ. ಈಗ ನೀವು ಎಷ್ಟು, ಈಗ ಮೊದಲನೇ ಸಲ ನೀವು ಕರ್ಗೋಣ ತಂದಾಗ ಏನ್ ಬೆಲೆ ಇತ್ತು, ಇವಾಗ ಏನ್ ಬೆಲೆ ಇತ್ತು? ನಾವು ತಂದಾಗ 12,000 ಇತ್ತು. ನಮ್ಮ ಅಪ್ಪ ತಂದಾಗ, ನಾವ್ ಅವ್ರ ಜೊತೆ ತಂದಾಗ 12,000 ಇತ್ತು. ಇವಾಗ 4 ಲಕ್ಷ ಆಗುತ್ತೆ. ಈಗ 4 ಲಕ್ಷ.
ಏನ್ ಬೆಲೆ ಹೇಳ್ತಿದ್ರಿ ಅವಕ್ಕೆ? 4 ಲಕ್ಷ ಸರ್ ಹೇಳ್ತಾರೆ. 4 ಲಕ್ಷ 10 ಸಾವಿರ. ಎಲ್ಲಿ ಗಂಟೆ ಬಂದ್ರೆ ಕೈ ಬಿಟ್ಬಿಡ್ತೀವಿ? ನಾವು 3.5 ಗಂಟೆ ಮೇಲೆ ಕೊಡ್ತೀವಿ. 3.5 ಗಂಟೆ ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಅಲ್ಲ, ಇನ್ನು ಈಗ ಹಾಲಲ್ಲ. ಹಾಲಲ್ಲ. ಎಷ್ಟು ವರ್ಷದ ಎಷ್ಟು ತಿಂಗಳು ಕರ ಇರ್ಬೋದು ಇವು? ಅಂದಾಜಲ್ಲಿ ಒಂದೆಲ್ಲ 1.5 ವರ್ಷ ಆಗುತ್ತೆ. 1.5 ವರ್ಷದ ಕರುಗಳ. ಇನ್ನೇನೊಂದು 6 ತಿಂಗಳು ಬಿದ್ರೆ ಅಲ್ಲಿ ಬೆಳೆದು ಇನ್ನೊಂದು 6 ದಿನ ಅಲ್ಲಿ ಹಾ. ನಿಮ್ಮ ಮಗನ? ಅಲ್ಲ ಸ್ನೇಹಿತರ ಮಗ, ಅವ್ರದೇ ಓರಿದು. ಹೌದಾ? ಅಲ್ಲಿ ಎಷ್ಟು ನಿಮ್ಗೆ ಹಳ್ಳಿ ಕಾರ್ ಕಟ್ಬೇಕು ಅಂತ ಯಾವಾಗ್ಲಿಂದ ಅನ್ಸಿದ್ರಪ್ಪ? ಚಿಕ್ಕ ವಯಸ್ಸಿಂದ ನಿಮ್ಮ ಅಪ್ಪನ ಜೊತೆ ಯಾವ್ದೇ ಜಾತ್ರೆಗಾದ್ರೂ ಹೋಯ್ತಾನೆ ಇರ್ತೀಯ? ಎಲ್ಲಿಂದ ಎಲ್ಲಿಗೆ ವಿದ್ಯಾಭ್ಯಾಸ ನಿಲ್ಲಿಸ್ಬೇಕನಪ್ಪ ಹಳ್ಳಿ ಕಾರ್ ಯಾವತ್ತೂ ಹಳ್ಳಿ ಕಾರ್ ಧರ್ಮ ಬಸವಣ್ಣ ಅಂತ ಯಾವ್ದಾದ್ರು ನಿಲ್ಲಿಸ್ಬಾರ್ದು. ಹಾ ಒಳ್ಳೆದಾಲಿ. ಥ್ಯಾಂಕ್ಸ್ ಅಣ್ಣ. ಬೇಡ ಹಂಗೆ ಹಿಡ್ಕೊ. ಅಣ್ಣ ಯಾವರಿಂದ ಬಂದಿದ್ದೀರಾ? ಹುಣಸೂರು ತಾಲೂಕು ಗೌಡ್ಗೆರೆ. ಎಷ್ಟು ದಿನ ಆಯ್ತು ಜಾತ್ರೆ ಬಂದು? ನಾವು ಒಂದು 3 ದಿನ ಆಯ್ತು. 3 ವಾರ ಬಂದು ಶುಕ್ರವಾರ ಬಂದ್ರ? ಹೇಗ್ ನಡೀತಿದೆ ವ್ಯಾಪಾರ ಎಲ್ಲ? ಸುಮಾರು ನಡೀತಾ ಇತ್ತು. ಸುಮಾರ ಯಾವ್ಯಾವ ಕಡೆಯಿಂದ ಬರ್ತಿದ್ದಾರೆ ಜನತೆಗೆ? ಹೇಗೆ ಜನ ಎಲ್ಲ ಇದ್ರು ಅವ್ರು. ಹುಬ್ಳಿ ಧಾರವಾಡ. ಈಗ ಈ ಜಾತ್ರೆ ಬಿಟ್ರೆ ಯಾವ ಜಾತ್ರೆ ಹೋಗ್ತೀರಾ ನೀವು? ನಾವು ದರ್ಗಾ ಅದೊಂದೇ ಬೇಡ ಜಾತ್ರೆ ನಮಗೆ. ಈಗ ಎಷ್ಟು ವರ್ಷದಿಂದ ಕಟ್ತಾ ಇದೀರಿ ನೀವು? ನಾವು ಈಗ ಈಗ ಎಷ್ಟು ಹೇಳ್ತಿದ್ದೀರಾ ವ್ಯಾಪಾರಕ್ಕೆ ಇಟ್ಟಿದ್ದೀರಾ? ವ್ಯಾಪಾರಕ್ಕೆ ಇಟ್ಟಿದ್ದೀರಿ. ಏನ್ ಹೇಳ್ತಿದ್ದೀರಾ ಬೆಲೆ? 2.20. ಎಲ್ಲಿ ಬಂದ್ರೆ ಕೈ ಬಿಡ್ತೀರಿ? 2 ಲಕ್ಷ ಬಂದ್ರೆ 2 ಲಕ್ಷ ಬಂದ್ರೆ ಕೈ ಬಿಡ್ತೀರಾ? ಇದು ಗಾಡಿ ಕೆಲಸ ಉಳ್ಳದೆಲ್ಲ ಗಾಡಿ ಕೆಲಸ ಇಲ್ಲ. ಇನ್ನೊಂದ್ಸಲ ಗಾಡಿ ಕಟ್ಟಿಲ್ಲ. ಮತ್ತೆ ಬೆಳಿಗ್ಗೆ ಏನೇನ್ ತಿಂಡಿ ಕೊಡ್ತಾ ಇದೀರಿ? ಮಾಮೂಲಿ ರವೆ ಬೂಸ, ಗೋಧಿ ಬೂಸ, ಉಳ್ಳಿ ನುಚ್ಚು. ಹಾಲು ಮೊಟ್ಟೆ ಆ ರೀತಿ ಏನಾರ? ಅವು ಕೊಡ್ತೀವಿ. ಅವು ಕೊಡ್ತಾ ಇದೀರಾ? ಹುಲ್ಲು ರಾಗಿ ಕಡಿ 2 ಹಸುಲೇನೋ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ. ಈಗ ನಿಮ್ ಕಾಲಕ್ಕೆ ಹಳ್ಳಿಕಾರ ಅಂತ ಕಟ್ಟಿದ್ರೆ ನಿಮ್ಮ ಮಕ್ಳು ಕಾಲಕ್ಕೆ ಹೋಯ್ತು ಬೆಳಿಲಿ ಅಂತ ನಾವು ಕೇಳ್ಕೊತೀವಿ ಯಾವಾಗ್ಲೂ. ಹೌದಲ್ವಾ? ಅವ್ರವ್ರು ಇದು ಮಾಡ್ಕೊಂಡ್ ಬಂದಂಗೆ. ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ಹಳ್ಳಿಕಾರ ಅಂತದ್ದು ತುಂಬಾ ಲೆವೆಲ್ ಹೋಯ್ತಿದೆ. ಈಗ ನೀವು ಫಸ್ಟ್ ಅಲ್ಲಿ ಈಗ ಮೊದಲನೇ ಸಲ ಕಟ್ಟಿದ್ದೀರಾ? ಮೊದಲನೇ ಸಲ ನೀವು ಕೇಳಿದಾಗ ಎಷ್ಟಿತ್ತು ರೇಟು? ಅವಾಗ ಇತ್ತು, ಅವಾಗಲೇ ಹೇಳಿದ್ರು 1.80, 1.70 ಹೇಳಿದ್ರು. 1.80. ಇವಾಗ ನೀವು ಕೇಳಿರೋ ಮಟ್ಟಿಗೆ ಇಲ್ಲಿರೋ ಅಂತದ್ರಲ್ಲಿ ದೊಡ್ಡ ಬೆಳೆ ದೊಡ್ಡ ಎಲ್ಲ ಅನ್ಸಲ್ವಾ? ಇಲ್ಲಿ ಕೇಳಿರತ್ತಿ ಯಾವ್ದಾರು ದೊಡ್ಡ ಅಂತ ಅನ್ಸುತ್ತಾ ನಿಮ್ಗೆ? ಅದು ಅನ್ಸ್ತದೆ. ಅದ್ ನೋಡಿ ನಮ್ಮ ಅವ್ರು ಸಾಕಿದ್ದಾರೆ ಕಡಿಸ್ಕೊಳ್ಳು, ಅವ್ರು ಕೊಡೋದೇನೋ ಒಂದು ಸೋಕಿಗೆ ಬಂದಿದ್ದಾರೆ. ಹಂಗೆ ಅವ್ರವ್ರ ಇಷ್ಟ. ಆಯ್ತಣ್ಣ, ಒಳ್ಳೇದಾಲಿ. ಇನ್ನು ಮುಂದಕ್ಕೆ ಇದಕ್ಕಿಂತ ಒಂಥರ ಇನ್ನು ದೊಡ್ಡದಾಗಿ ಬೆಳೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನೇನು ಹಿಂದೆ ಯಾರಣ್ಣ? ಅಣ್ಣ ಬನ್ನಿ ಅಣ್ಣ. ಯಾವ ಊರಿಂದ ಬಂದಿದ್ದೀರಾ? ಚೆನ್ನಪ್ಪನ ಕೊಪ್ಪಳಿಂದ ಬಂದಿದ್ದೀವಿ. ಚೆನ್ನಪ್ಪನ ಕೊಪ್ಪಳಿಗೆ. ಎಷ್ಟು ದಿನ ಆಯ್ತು ಬಂದು ಜಾತ್ರೆಗೆ ನೀವು? ನಾವೊಂದು 5 ದಿನ ಆಯ್ತು. 5 ದಿನ ಆಯ್ತಾ? ಏನ್ ಬೆಲೆ ಹೇಳ್ತಿದ್ರಿ? ಇವೆಲ್ಲ 3.5. 3.5. ಎಲ್ಲಿ ಗಂಟೆ ಬಂದ್ರೆ ಕೈ ಬಿಡ್ತೀರಾ? ನಾವು 3.5 ಅಂದ್ರೆ ಒಂದು 3.20. 3.20. ಎಷ್ಟು ವರ್ಷದಿಂದ ಕಟ್ತಾ ಇದೀರಾ ನೀವು? ಹೆಚ್ಚುಕ್ಕೆ ನಮ್ಮ ತಂದೆ ಕಾಲದಿಂದ ಕಟ್ತೀವಿ. ತಂದೆ ಕಾಲಕ್ಕೆ. ಈಗ ನಿಮ್ ಕಾಲಕ್ಕೆ? ನಾವು ಕಟ್ತಾ ಇರ್ತೀವಿ. ನಮ್ಗೆ ಖುಷಿ. ಹಳ್ಳಿ ಕಾರ್ ಬೆಳೆಸ್ಬೇಕು ಅಂದ್ರೆ ನಮ್ಗೆ ಇನ್ನೂ ಖುಷಿ. ಇವಾಗ ನಿಲ್ಸಲ್ಲ ಯಾವತ್ತೂ? ಸರ ಇನ್ನು 3 ವರ್ಷ ಇನ್ನೂ 1 2 ಜೊತೆ ಕಟ್ಟಾಕ್ತೀವಿ. ಅದೇ ಭಗವಂತ ಶಕ್ತಿ ನಿಮ್ಗೆ ಕೊಡ್ಲಿ ಅಂತಾನೆ ಕೇಳ್ಕೊತೀವಿ. ಯಾಕಂತಂದ್ರೆ ಹಳ್ಳಿ ಕಾರ್ ಅಂತಂದ್ರೆ ನಿಲ್ಬೇಡ್ರಿ ಯಾವತ್ತೂ. ಈಗ 3:20 ಗಂಟೆ ಹೇಳ್ತಾ ಇದೀರಾ? ಹೌದು. ಇವತ್ತಿನ ಕಾಲದಲ್ಲಿ ಹಳ್ಳಿ ಕಾರ್ ಅಂತದ್ದು ತುಂಬಾ ಬೆಲೆಗೆ ಸೇಲ್ ಮಾಡ್ತಿದ್ದಾರೆ. ಆಗ್ತಿದೆ. ಸಣ್ಣ ರೈತರುಗಳಿಗೆ ತಗೋಬೇಕು ಅನ್ನೋಂಥದ್ದು ಆಗ್ತಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅಂದ್ರೆ ಸಾಕೋರ್ ಬಗ್ಗೆ. ಶೋಕಿ ಮಾಡೋರು ಇರ್ತಾರೆ, ಉಳುಮೆ ಮಾಡೋರು ಇರ್ತಾರೆ. ಅದೇನೆ ಉಳುಮೆ ಮಾಡಿ ಶೋಕಿ ಮಾಡೋರು ಇರ್ತಾರೆ. ಉಳುಮೆ ಮಾಡೋರಿಗೆ ತಗೊಳಕ್ಕೆ ಐತಿಲ್ಲ. ಯಾಕಂತಂದ್ರೆ ಎಲ್ಲರೂ 1 ಲಕ್ಷ 2 ಲಕ್ಷ ಅದೇ ಬೆಲೆ ಹೇಳ್ತಾರೆ. ಬಟ್ ಆದ್ರೆ ಅವ್ರಿಗೆ ಏನಂದ್ರೆ ಅವ್ರಿಗೆ ಕೆಲಸ ಮಾಡೋರು ಬೇಕು. ಇಂತ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕು. ಇನ್ನೊಂದ್ ಟೈಮ್ ಮಾರಾಬಿಟ್ಟು ಇಂತ ಜಾತ್ರೆ 2 ತಿಂಗಳು ಚೆನ್ನಾಗಿ ಕಟ್ಟಾಕತ್ತಾರೆ. ಸರಿ. ಈಗ ಉಳುಮೆ ಮಾಡ್ತಿದ್ದೀವಿ. ಗಾಡಿ ಕೆಲಸ, ಉಳುಮೆ ಎಲ್ಲ ಗಾಡಿ ಕೆಲಸ, ಉಳುಮೆ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ಈಗ ಹೊಗೆ ಸೊಪ್ಪು ಟೈಪ್ ಬಂದ್ರೆ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ ತಕ್ಕನಾಗಿ ಹಂಗೆ ಬಿಸಿನೀರ್ ಹಾಕಿ ಚೆನ್ನಾಗಿ ಬಿಸಿನೀರ್ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಜೊತೆ ಹಾಕಿ ಮುನಿಕೋಬೇಕು. 4 ಕಾಲ್ನು ಹಾಸ್ತಾ ಆರಾಮ್ ಮುನಿಕೋಬೇಕು. ಕೇಳೋದು ಅಣ್ಣ. ಯಾಕಂತಂದ್ರೆ ಈಗ ನೀವು ಸಾಕ್ತಿದ್ರೆ ಇದ್ರ ಬಗ್ಗೆ ಖುಷಿ ಅನ್ಸ. ಎಷ್ಟು ಖುಷಿ ಅಂದ್ರೆ ಅಣ್ಣ, ಇದು ಬೆಲೆ ಕಟ್ಟಕ್ ಆಗಲ್ಲ ಅಣ್ಣ. 4 ಜನ ನೋಡು ಹಿಂಗೆ ಸಾಕವ್ರೆ. 4 ಜನ ಬಂದು ನಿಮ್ಮಂತವ್ರು ಬಂದು 4 ಜನ ನೋಡ್ಬೇಕು. ಅದೇ ಅಣ್ಣ, ದುಡ್ಡುದು ನಾಳೆ ಬರ್ತದೆ ನಾಳೆ ಬರ್ತದೆ ಗೊತ್ತಿಲ್ಲ. 4 ಜನ ಇಂತ ಬಂದು ನೋಡ್ಬೇಕಣ್ಣ. ಅದೇ ನಮ್ ಖುಷಿ. ನಿಮ್ ನಂಬರ್ ಸಿಗ್ಬೋದಾ? 9740527121. ಥ್ಯಾಂಕ್ಸ್ ಅಣ್ಣ. ಆಯ್ತು. ಇನ್ನು ಮುಂದಿನ ಕಾಲಕ್ಕೂ ಬೆಳೆಲಿ ಹಳ್ಳಿ ಯಾವ್ದೇ ಕಾರಣಕ್ಕೂ ನಿಲ್ಲಿಸ್ಬೇಡಿ. ನಿಲ್ಸೋದು ಅಣ್ಣ ಪಾಪೇಗೌಡ ಅಂತ. ಪಾಪೇಗೌಡ. ಎಷ್ಟು ವರ್ಷದಿಂದ ಕಟ್ತಿದ್ದೀರಾ ಇಟ್ಕೊಳ್ಳಿ ನೀವು? ಈಗ ನಾವು ಒಂದು 4-5 ವರ್ಷದಿಂದ. 4-5 ವರ್ಷದಿಂದ. ನಿಮ್ಮ ತಂದೆಯವ್ರು ಏನಾರು ಕಟ್ಟಿದ್ರಾ? ಅದು ನಮ್ಮ ತಂದೆಯರೇ ಇರೋದು. ನಿಮ್ ತಂದೆಯರಿಂದ ನೀವು ಕಟ್ಕೊಂಡ್ಬರ್ತಿದ್ದೀರಾ? ಇದೇ ರೀತಿ ನಿಮ್ ಮಕ್ಳು ಕಾಲಕ್ಕೂ ಬೆಳೀತಾ ಹೋಲಿ.
ಇದು ಎಷ್ಟು ದಿನ ಆಯ್ತು ಜಾತ್ರೆಗೆ ಬಂದು? ನಾವು ಶುಕ್ರವಾರ ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಟ್ಟಿದ್ರೆ ಕರೆಂಟ್ ಮತ್ತೆ ನೀರಿಂದೆಲ್ಲ ಕರೆಂಟ್ ಒಂದಿನ ವ್ಯವಸ್ಥೆ ಇಲ್ಲ ಅಂತ ಕರೆಂಟ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಿರೋ ಕರೆಂಟಿನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಿರೋ ಈ ಕರೆಂಟಿನ ವ್ಯವಸ್ಥೆ ಎಲ್ಲ ಇದೆಯಾ? ಕರೆಂಟ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಬೇರೆ. ಮಾಡ್ಕೊಟ್ಟಿದ್ದಾರಾ? ಈಗ ಎಷ್ಟಲ್ಲಲ್ಲಿದೆ ಇದು? ಎಷ್ಟಲ್ಲಲ್ಲಿದೆ? ಒಂದು ಎರಡು ಅಲ್ಲಾಗಿಲ್ವ ಇನ್ನ? ಇದು ಎರಡಲ್ಲೂ ಇದು ಅಲ್ಲಾಗಿಲ್ವ ಇನ್ನ? ಏನ್ ರೇಟ್ ಹೇಳ್ತಿದ್ದೀರಾ? ಇದು 1 ಹೇಳ್ತಾ ಇದೆ. 110. ಈಗ ನಿಮ್ ಫೋನ್ ನಂಬರ್ ಹೇಳ್ಬೋದಾ? ಫೋನ್ ನಂಬರ್ ಕೊಡ್ತಿರ್ಬೇಕಾ ನಮ್ಮ ಅಣ್ಣವ್ರದ್ದು ಬರ್ಬೇಕು. ಅಣ್ಣರ್ ಬರ್ಬೇಕಾ? ಆಯ್ತು ಇರ್ಲಿ. ಈಗ ಏನೇನ್ ತಿಂಡಿ ಕೊಡ್ತಾ ಇದ್ದೀರಾ? ಫುಡ್ ಕೊಡ್ತಾವೆ ಮಾಮೂಲಿ. ಅದ್ನ ಮತ್ತೆ ಇದ್ರ ಮೇಂಟೆನೆನ್ಸ್ ಎಲ್ಲ ಖರ್ಚಿರ ಒಂದ್ ದಿನಕ್ಕೆ ಎಷ್ಟು ಖರ್ಚು ಆಗ್ಬೋದು ನಿಮ್ಗೆ? ಅಣ್ಣ ಅವ್ರಿಗೆ ಗೊತ್ತಣ್ಣ, ನಮಗ್ ಗೊತ್ತಿರೋದಿಲ್ಲ. ನನ್ನ ತಮ್ಮ 1 ಮುಟ್ಟೆ. ಸರಿ ಅಣ್ಣ, ಆಯ್ತು. ಅವ್ರ ನಮ್ಮ ಮನೆಯವ್ರು ಹೊರಗಡೆ ಹೋಗಿದ್ದಾರೆ. ಆಯ್ತು ಅಣ್ಣ, ಯಾವೂರಿಂದ ಬಂದಿದ್ದಾರೆ? ಕುಪ್ಪೆಕೊಳಗಾಟ ಹುಣಸೂರು ತಾಲೂಕು. ಎಷ್ಟು ದಿನ ಆಯ್ತು ಜಾತ್ರೆ ಬಂದು? 3 ದಿನ ಆಯ್ತು. 3 ದಿನ ಆಯ್ತಾ? ಹೆಂಗ್ ನಡೀತಿದೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಜಾತ್ರೆ? ಈ ವರ್ಷ ವ್ಯವಹಾರ ಇಲ್ಲ, ವ್ಯಾಪಾರ ಇಲ್ಲ. ದನಗಳು? ದನ ಜಾಸ್ತಿ ಇದೆ. ದನ ಜಾಸ್ತಿ ಇದಾವ? ಮತ್ತೆ ಈಗ ನೀವು ಎಷ್ಟೆಲ್ಲ ಇದೆ ನಿಮ್ಮ ಎತ್ಕೊಳ್ಳಿ? ಈಗ 4 ಕಲ್ಲಲ್ಲಿ ಇದೆಯಾ? ಮಾರಾಟಕ್ಕೆ ಇಟ್ಟಿದ್ದೀರಾ? ಏನ್ ಪ್ರೈಸ್ ಏನ್ ಹೇಳ್ತಿದ್ದೀರಾ ಬೆಲೆನ? 190. ಹೆಚ್ಚು ಕಮ್ಮಿ ಆಗುತ್ತಾ? ಆಗುತ್ತಾ? ಇದು ಬೆಳಗ್ಗೆ ಇದಕ್ಕೆ ಏನೇನ್ ಕೊಡ್ತೀರಾ? ತಿಂಡಿ ಆಗಿರ್ಬೋದು, ಕೈ ತಿಂಡಿ, ಚಕ್ಕೆ ಬೂಸ, ಗಾಡಿ, ಹಾಲು ಮೊಟ್ಟೆ ಏನಾರು ಕೊಡ್ತಿದ್ದೀರಾ? ಹಾಲು ಮೊಟ್ಟೆ ಏನಿಲ್ಲ. ಮತ್ತೆ ವ್ಯವಸಾಯ ಎಲ್ಲ ಗಾಡಿ ಕೆಲಸ ಎಲ್ಲ ತಾನೆ? ಅಂತ ಬೇಕ್ತಾನೆ, ಎಲ್ಲರೂ ಕೇಳದೆ ಅಂತ ಎತ್ಕೊಳ್ಳೋ. ಆ ಎಲ್ಲ ಸಾಧುವಾಗಿರ್ಬೇಕು. ಅದನ್ನೇ ಮಾಡುದು. ಈಗ ನಿಮ್ ನಂಬರ್ ಕೊಡ್ಬೋದಾ? ಹೇಳಿ ನಂಬರ್. 70 19 50 86 92. ಥ್ಯಾಂಕ್ಸ್ ಅಣ್ಣ. ಇದೇ ರೀತಿ ಮುಂದಿನ ಕಡೆ ನಿಮ್ ಮಕ್ಳು ಕಾಲಕ್ಕೂ ಬೆಳೆಯಲ್ಲಿ ಹಳ್ಳಿಕಾರ ಅಂತದ್ದು ತಳಿ ಉಳಿಲಿ. ವರ್ಷದಿಂದ ಕಟ್ತಾನೆ ಇದೀವಿ. ನಿಮ್ ಕಾಲ ಕಟ್ಟಿದೀರಾ? ನಿಮ್ ಮಕ್ಳು ಕಾಲಕ್ಕೂ ಬೆಳೆಯಲಿ ಬೆಲ. ಅಲ್ಲಿ ವ್ಯಾಪಾರ ಮಾಡ್ತಾರ ಬಾ? ಯಾವ ರೀತಿ ವ್ಯಾಪಾರ? ಹೇಳು. ಕಬ್ಬನ್ ಕಡೆ ಹಿಡ್ಕೊಂಡು ತೋರ್ಸೋಣ ಇಲ್ಲಿ. ನಿನ್ನೀಗ ಹೇಳು ಬಿಡು. ಅಷ್ಟೇ ಹೇಳಿರೋದು. ಈಗ ಹಿಂಗೆ ಬಂದ್ರೆ ಕೊಡಲಿ. ಅಪ್ಪಪ್ಪ ಅಲ್ಲಿ ಏನು ಇಲ್ಲ, ಗಂಟಿಲ್ಲ, ಗಂಟ್ಪುಟ್ಟೆ ಮಾಡ್ತಾ ಇರೋದು. ಮತ್ತೆ ನಾವೇನು ಇದ್ ಮಾಡಿಲ್ಲಪ್ಪ ಬಿಡು. ಬಂದ್ರು ಕೊಡು ಅಂತ ಈಗ 4 ಜನ ಪಟ್ಟೇಲ್ ಕುತ್ಕೊಂಡು 4 ಜನ ಮತ್ತೆ ತಕ್ಕಷ್ಟು ದೊಡ್ಡ ಎಲ್ಲ ಕೊಡ್ಲೇಬೇಕು. ಆಗಿರೋದೆಲ್ಲ ಅಣ್ಣಂಗ ಗೊತ್ತು, ಎಲ್ಲ ಗೊತ್ತು, ಆಗಿರೋದೆಲ್ಲ ಗೊತ್ತು. ಹೋಯ್ತದೆ ಬೇಕು ಅಂತ ಹೇಳಕ್ಕಾಗಿಲ್ಲ. ಸೋಕಿ ಬಂದಿವೆ ಅಷ್ಟೇ. ಮಾತಲ್ಲೇ ಬಿಡೋದು. ಅಣ್ಣ ಏನಿಲ್ಲ, 125 ಬಂದ್ರು ಬಿಡುವಂತವ್ರೆ ಅವ್ರು. ದಿನ ಮರ ಹೆಂಗ ನಾನು ಒಳಗಿಲ್ಲ ಅಂತಂದ್ರೆ ನೀನೇನ್ ಹಂಗೆ ಎಲ್ತಾನ ನನ್ ಗಂಟು ಹೋಯ್ತದೆ. ಹೆಂಗಾದ್ರೆ ಗಂಟು ಹೋಯ್ತದೆ. ಏನಪ್ಪ ಮಾಡ್ಕೊಂಡಿಲ್ಲ ಅಂತ ಅಷ್ಟೇ, ಏನಿಲ್ಲ. 145 ನಾವು 145 ಹೇಳ್ತಿದ್ದ ಅಷ್ಟೇ. ಇವನು ಹೋಗಿ ಹೇಳನೆ, ಅದು ನಮ್ಮೂರಲ್ಲಿ ಇಟ್ಕೊಳ್ಳೋದು ಬಂದ್ಬಿಡಿ ಕಣಕ್ಕೆ ಕೂಡದ ಅಂತ ಹೇಳಿ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಿಮ್ ಕಮ್ಮಿ ಮಕ್ಕಳು ಜಾಸ್ತಿ ಒಂದ್ ಎತ್ತಿನ ಜೊತೆ ಕೂಟ ಹಾಕ್ತೀನಿ ಅಂದ್ರೆ 70 ರಿಂದ 80 ಸಾವಿರ ಬೇಕು. ಯಾರೇ ಕೊಟ್ರು, ಯಾರೇ ತಕೊಂಡ್ರು ಈಗ ಅದ್ರ ಜೊತೆಗೆ ಖರ್ಚು ಬೀಳ್ತಾರ. ಎಲ್ಲ ಲೆಕ್ಕ ನಾವ್ ತಂದಿಲ್ಲ ನೋಡ. ಖರ್ಚು ಬೀಳುತ್ತೆ, ನಾವು ಖರ್ಚು ಮಾಡ್ಕೊಂಡೆ ತಂದಿಲ್ಲ. ಸಾಕಿಲ್ಲ ನಾವು. ಭಾಷೆಲ್ಲ ಹೇಳ ಮರ್ಯಾದ ಹೆಂಗೆ ಅಂತ
ನಿನ್ನ ಹೆಸರು ಬರ್ದು ರಾಜಣ್ಣ, ನಿಮ್ಗೂ ಬರಬೇಡ, ನಮ್ಗೂ ಯಾರಿಗೆ ಇನ್ನೊಬ್ರಿಗೆ ಕೃಷ್ಣನಿಗೆ ಎಲ್ಲಣ ಸಿಕ್ಕಿದ್ರೆ ಕಣ ದಳ ಕೊಡೋದಿದ್ಯೆ ಏನು ಇಲ್ಲ ಅಲ್ಲಿ ನೀವು ಬದುಕೋಕೆ ತಗೋಬಹುದು 35,000ಕ್ಕೆ ದನ ಅವ್ನಿಗೆ ಬೇಡ ಈಗ ಓಲಿ ಏನ್ಬಿಟ್ಟು ಒಂದ್ ರಾಜಣ್ಣ 25 ಹೇಳ್ಬಿಟ್ಟಿದ್ 25 ಕಮ್ಮಿ ಇಲ್ಲ ಯಾವಾರ ಅಂದ್ರೆ ಅವ್ರಿಗೂ ಏನ್ ಹೇಳಿಲ್ಲ ನಾನು ಅವ್ರೇನು ಬಿಡ ಕೊಡಕತ್ತದ ಇಲ್ಲೇನು ದಳ್ಳಾಳಿ ಮಾಡ್ಕೊತಾರೆ ಅವರು ಹೇಳ್ತಾವ್ರಿ ಅಲ್ವಾ ನಾನೇನು ಒಂದ್ ಲೆಕ್ಕ ಕೊಡ್ತೀನಿ ಅವರು ಬೆಲೆ ಕೊಡ್ಬೇಕು ನೀವು ಬೆಲೆ 5,000 ಡಿಫ್ರೆನ್ಸ್ ನಮ್ಗೆ ಇಲ್ಲಿ ಏನು ಬೇಡ ಗಂಟು ಬಿಟ್ಟು ಏನಿಲ್ಲ ಕೊಡಕ್ಕಿಲ್ಲ ಅರ್ಥ ಆಯ್ತು ಒಂದು 25 ₹1 ಕಮ್ಮಿ ಆಗಲ್ಲ ಬರೀ ನೀವೆಲ್ಲ ಕಟ್ಟಿರೋರು ನೀವು ಹಿಂದಿಕ್ ಹೋರಿ ಹೆಂಗೆ ಆಯ್ತಾ ನೋಡ್ರಿ ಅವರಿಂದ ಬಂದಿದ್ದೀರಾ ನಾವು ಹಳೆಬೀಡಿಂದ ಹಳೆಬೀಡಲ್ಲಿ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ನಿಮ್ದು ಹಳೆಬೀಡು ಹುಣಸೂರು ಡಿಸ್ಟ್ರಿಕ್ಟ್ ಮತ್ತೆ ಹೋಬಳಿ ಬೆಳಕೆರೆ ಹೋಬಳಿ ಹುಣಸೂರು ತಾಲೂಕು ಎಷ್ಟು ವರ್ಷದಿಂದ ಕಟ್ಕೊಂಡ್ ಬರ್ತಿದ್ದೀರಾ ನಾವು ನಮ್ಮ ತಂದೆ ತವಿಂದು ಕಟ್ತಾ ಇದ್ದೀವಿ ನಿಮ್ ತಂದೆಯವ್ರ ಕಾಲದಿಂದನೂ ಕಟ್ತಾ ಇದ್ದೀರಾ ನಾವು ಆಗಿನಿಂದ ಕಟ್ತಾ ಇದ್ದೀವಿ ಆಗಿಲ್ಲ ಎಷ್ಟಲ್ಲಿದೆ ಎರಡಲ್ಲು ಮಾರಾಟಕ್ಕೆ ಇಟ್ಟಿದ್ದೀರಾ ಮಾರಾಟಕ್ಕೆ ಇಟ್ಟಿದ್ದೀವಿ ಏನ್ ಬೆಲೆ ಹೇಳ್ತಿದ್ದೀರಾ 30 ಹೆಚ್ಚು ಕಮ್ಮಿ ಆಗುತ್ತಾ ವ್ಯಾಪಾರ ಅಂದ್ಮೇಲೆ ಹೆಚ್ಚು ಕಮ್ಮಿ ಆಗಿ ಹೆಚ್ಚು ಕಮ್ಮಿ ಕೊಡ್ತೀವಿ ಎಷ್ಟು ಹೇಳಲ್ಲ ಇದೆಯಾ ಹೇಳಲು ಏನೇನ್ ಕೊಡ್ತಿದ್ದೀರಾ ಫುಡ್ ನೇವಕ್ಕೆ ಆಹಾರ ಈಗ ಮಾಮೂಲಿ ಕಳಕಾಯಿ ಹಿಂಡಿ ಉಳ್ಳಿ ನುಚ್ಚು ರವೆ ಬೂಸ ಗೋದ್ಬೆ ಇವು ಕೊಡ್ತೀವಿ ಉಳ್ಳದು ಗಾಡಿಗೆಲ್ಲ ಹೋಗ್ಯಾವ ಉಳಕ್ಕೆ ಎಲ್ಲ ಶಾಂತಿ ಎಲ್ಲರಿಗೂ ಮತ್ತೆ ಎಲ್ಲ ಹೆಂಗಸರು ಮಕ್ಳಿಗೆಲ್ಲ ಎಲ್ಲ ಸಾಧವಾಗಿದಾವ ಥ್ಯಾಂಕ್ಸ್ ಬಿಡ್ರಿ ಇದೇ ರೀತಿ ನಿಮ್ ತಲೆ ಬೆಳೀತಿದೆ ಮತ್ತೆ ನಿಮ್ ಮಕ್ಳು ಕಾಲಕ್ಕೂ ಬೆಳೀಲಿ ಮಕ್ಳಿಗೆ ನಮ್ಗಿಂತ ಚಟ ಈಗ ಹಂಗಿದ್ರೆ ಸರಿ ಯಾಕೆಂದ್ರೆ ನಿಮ್ಗಿಂತ ಹೆಚ್ಚಾಗಿ ನಮ್ಗಿಂತ ಚಟದಲ್ಲೇ ಮಾಡಿರೋದು ಏನು ಮಾಡಲ್ಲ ಕಣಪ್ಪ ಓ ಅಣ್ಣ ದನಗಳು ಯಾವ್ದಿದ್ರು ಚಂದನೆ ಅದ್ರ ಬೆಲೆ ಯಾವ್ದು ಕಮ್ಮಿ ಆಗಿಲ್ಲ ಒಂಚೂರಿಂದ ಒಂಚೂರು ಅಣ್ಣ ಯಾವ್ರಿಂದ ಬಂದಿದ್ದೀರಾ ಅಣ್ಣ ಕುಪ್ಪೆ ಎಷ್ಟು ದಿನ ಇದೆ ಜಾತ್ರೆ ಬಂದು 4 ದಿವಸ ಆಯ್ತು ಅಣ್ಣ 4 ದಿನ ಎಷ್ಟು ವರ್ಷದಿಂದ ಕಟ್ಕ ಬರ್ತಿದ್ದೀರಾ ಎತ್ಕೊಳ್ಳ ಕರ್ತೇವೆ ಅದೇ ಒಂದ್ 20 ವರ್ಷದಿಂದ ನಾವು ನಿಮ್ ತಂದೆ ಕಾಲದಿಂದ ನಿಮ್ ತಂದೆಯವ್ರು ಕರ್ತೀರ ಅದೇ 40 ವರ್ಷದಿಂದ ನಾವು 20 ವರ್ಷದಿಂದ ಈಗ ನೀವು ಅದೇನ ಮುಂದುವರ್ಸ್ಕೊಳ್ತಾ ಇದ್ದೀರಾ ಈಗ ಹೋದ ವರ್ಷ ಬಂದಿರೋ ಜಾತ್ರೆಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೆ ಏನೇನು ಡಿಫ್ರೆನ್ಸ್ ಐತೆ ಈ ವರ್ಷ ಯಾವ ವರ್ಷ ಕಡಿಮೆ 2 ಜಾತ್ರೆ ಬಿದ್ಬಿಟ್ಟು ಹೋದ ವರ್ಷ ಯಾವ ಚೆನ್ನಾಗಿ ನಡೀತು ಈಗ ಮಾರಾಟಕ್ಕೆ ಇಟ್ಟಿದ್ದೀರಾ ಏನ್ ಹೇಳ್ತಿದ್ದೀರಾ ನಾವು 2 ಹೇಳ್ತೇವೆ ಈ ಹೆಚ್ಚು ಕಮ್ಮಿ ಎಷ್ಟು ಗಂಟೆ ಕೈ ಬಿಡ್ತೀರಾ 170 180 170 180 ಅಲ್ಲಿ ಗಂಟೆ ಕೈ ಬಿಟ್ಬಿಡ್ತೀರಾ ಈಗ ಗಾಡಿ ಕೆಲಸ ಮತ್ತೆ ಉಳದೆಲ್ಲದಕ್ಕೆ ಎಲ್ಲ ಹೋಯ್ತವ ಏನೇನ್ ಕೊಡ್ತಿದ್ದೀರಾ ರವೆ ಬೂಸ ಕಳೆ ಬೂಸ ರವೆ ಅಷ್ಟೇ ಅದು ಬಿಟ್ರೆ ಇನ್ನೇನು ಮತ್ತೆ ಈಗ ನಿಮ್ಸೆ ಈಗ ಯಾವ ಸೈಡ್ ಇಂದ ನೀವು ಎತ್ಕೊಳ್ತಿರ್ಬೇಕು ಅಂದ್ರೆ ಯಾವ ಸೈಡ್ ಹೋಗಿ ಎತ್ಕೊಳ್ತಾರೆ ಹೋಯ್ತೀವಿ ನಮ್ಮ ಮಂಡ್ಯ ಸೈಡ್ ಅದ್ರ ಬೆಟಪುರ ಸೈಡ್ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಒಳ್ಳೇದಲ್ಲಿ ಹಿಂದೆ
ಸುಮ್ಮನೆ ಕೊಡ್ರೆ ಆಮೇಲೆ ಹೊಡೆದ್ಬಿಟ್ಟು ಹತ್ತಿಸ್ಬಿಟ್ಟಿದೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಣ್ಣಾರೇನೋ ಮಾಡ್ತವ್ರೆ, ಆ ಕಡೆ ಮಾತಾಡ್ಸ್ಕೊತೀನಿ. ಆಯ್ಲ ಸರಿಯಾಗಿ ಮಾತಾಡೋಣ, ಅಪೂಪವಾಗಿ ಹಂಗೆಲ್ಲ ಮಾತಾಡೋಣ. ತೂಕವಾಗಿ ಮಾತಾಡ್ಬೇಕು ಅಣ್ಣ, ಬಗೆಹರಿಸ್ಬೇಕಾದ್ರೆ. 5,000 ಬೇಡ ಅಂತ ಎಲ್ಲಿಗೆ ಹೇಳಕ್ಕಾಗ್ದಣ್ಣ. ಹೇಳ್ಬೇಕು ಹೇಳಣ್ಣ. ಈಗ 30 ಹೇಳ್ಬಿಟ್ಟು 5 ಬೇಡ ಅಂದ ಎಲ್ಲಿಗೆ ಕೇಳಕ್ಕಾಗ್ದು ನಾವು. ಒಳಕ್ ಮಾತಾಡಿ ಸುಮ್ನೆ ಸರಿಯಾಗಿ ಮಾತಾಡ್ಬೇಕ. ಕಡ್ಡಿ ಕಸ ಕೇಳ್ಬಾರ್ದು, ವ್ಯಾಪಾರ ಚೆಕ್ ಚೆಕ್ ಯಾವ ಪ್ರಶ್ನೆ ಮಾಡ್ತಾ ಸರಿ. ನಾ ಮುಂದ್ ಮಾತಾಡ್ಬೇಕು, ಹಂಗಾದ್ರೆ ವ್ಯಾಪಾರ ಬಂದ್ ಮಾತಾಡು, ನಾನು ಕೇಳ್ತೀನಿ. ಗೌಡ ಮಾತಾಡ್ಕೊಳ ಬಂದಿದಾವ ಬಿಟ್ಟಿದಾವ ನೋಡಿದವ ಕೇಳ್ತಾವೆ. ನೀನ್ ಅಲ್ಲಿ ಹಿಡ್ಕ ಬಂದಿರ್ಬೋದು, ಅದ್ ನಮಗ್ ಗೊತ್ತಿಲ್ಲ. ಈಗ 3 ಒಂದ್ ಮಾತಾಡಪ್ಪ. ಆಡ್ಬೇಕ ಆಡ್ಗೌಡ. ಆಡ್ರಿ, ಎಲ್ಲಿಗೆ ಎಲ್ಲಿಗೆ ಅವು ಮುಂದೊಮ್ಮೆ ಮೆರೀಲಿ ಕೊಡ. ಒಂದ್ ಸಣ್ಣದಾಗ ಒಂದ್ ಮಾತಾಡು ಸಾಕು. ಒಳಕ್ ಆಡ್ಬೇಕು, ಬಗರಿ ಬಕರ. ಇನ್ನೇನ ಮಕ್ಳೇ ಅವು ಈಗ ಅಲ್ಲೂ ನೀರ್ ನಾವ್ ಕೇಳ್ತಿದ್ವಾ. ಒಳಕ್ ಮಾತಿಲ್ವಣ. ಮಾತಾ ಹಿಡ್ದಿರ್ಬೇಕು, ಮದುವೆ ಮಾತಾಡ್ತಾ ಇಂದು ಹೆಸರೇ ಪಾಪೇಗೌಡ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲ.